ಇನ್ನು ಚಾಮರಾಜನಗರದಲ್ಲಿ ಫೈನಾನ್ಸ್ನವರ ಕಾಟ ಅಂದರೆ ಈ ಸಾಲ ಕೊಟ್ಟಿರ್ತಾರಲ್ಲ ಇವರ ಕಾಟ ವಿಪರೀತವಾಗ್ತಾ ಇದೆ. ಸಾಲ ತೀರಿಸಲಾಗದೆ ಇಡೀ ಊರನ್ನು ಖಾಲಿ ಮಾಡ್ತಾ ಇದ್ದಾರೆ ಜನ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್ ಇದು. ಸೊ ಚಾಮರಾಜನಗರದ ಹಲವೆಡೆ ಊರು ಬಿಟ್ಟಿವೆ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು. ಮಕ್ಕಳನ್ನು ಶಾಲೆ ಬಿಡಿಸಿ ಕರ್ಕೊಂಡು ಹೋಗಿದ್ದಾರೆ ಪೋಷಕರು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಅವ್ರು ಹೇಳ್ತಾರೆ, ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರೂ ಕೂಡ ನನ್ನ ಒಂದು ಕಿಡ್ನಿ ಮಾರೋದಕ್ಕೆ ಪರ್ಮಿಷನ್ ಕೊಡಿಸಿ ಸರ್, ಅದರಲ್ಲಿ ಬರೋ ದುಡ್ಡಿಂದ ಆದರೂ ಸಾಲ ತೀರಿಸ್ತೀನಿ, ಕಿಡ್ನಿ ಮಾರಿ ಅಪ್ಪ ಅಮ್ಮನ ಸಾಲ ತೀರಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರಂತೆ. ಪಬ್ಲಿಕ್ ಟಿವಿಗೆ ನೊಂದ ಬಾಲಕನ ಕಣ್ಣೀರ ಹೇಳಿಕೆ. ನೋಡೋಕ್ಕಾಗ್ತಿಲ್ಲ ಇವ್ರ ಕಷ್ಟ. ಈ ಮೈಕ್ರೋ ಫೈನಾನ್ಸ್ಗಳ ಕಥೆನೇ ಹೀಗೆ, ಭಾರೀ ಟಾರ್ಚರ್ ಕೊಡ್ತಾರೆ ಮತ್ತು ಇವ್ರು ಕಟ್ಟೂ ಇಲ್ಲ, ಹಾಗಾಗಿ ಊರು ಬಿಡ್ತಾ ಇದ್ದಾರೆ. ಅಂದರೆ ಸಂಘಗಳು ತಗೊಬಿಟ್ರ ಅವರು ಬಂದು ಒತ್ತಲಿ ಬಂದು ತೊಂದರೆ ಕೊಡ್ತಾರೆ ಸರ್ ರಾತ್ರಿ 7 ಗಂಟೆ 8 ಗಂಟೆ 9 ಗಂಟೆ ಆದರೂ ಬಿಡೋಲ್ಲ ಸರ್. ಬಂದು ಕಟ್ಟಮ್ಮ ಅಂತ ಹಿಂಸೆ ಮಾಡ್ತಾರೆ ಸರ್. ಇವಾಗ ದುಡ್ಡಿಲ್ಲ ಸರ್, ಟೈಮ್ ಕೊಡಿ ಸರ್ ಅಂದರೂ ಕೊಡಲ್ಲ. ಚಾಪೆ ಹಾಸ್ಬಿಟ್ಟು ಕಟ್ಟಮ್ಮ ಅಂದ್ಬಿಟ್ಟು ಕೆಟ್ಟದಾಗೆಲ್ಲ ಬೋಯ್ತಾರೆ ಸರ್ ನಾನು ಈಗ 7ನೇ ಕ್ಲಾಸ್ ಓದ್ತಾನೆ ಸರ್ ನಾನು ಮುಂದೆ ಓದಬೇಕು ಅಂತ ಕನಸು ಕಟ್ಟಿರವ ಸರ್ ಇವ್ರು ಓದೋಕ್ಕೆ ಬಿಡಲ್ಲ ಸರ್. 7 ಗಂಟೆಗೆ ಬಂದಾಗ 9 ಗಂಟೆಗೆ ಇವ್ರುಗಳ ಕೊಡ್ತಾರೆ ಸರ್ ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನಮಗೀಗ ಸಾಯೋದೊಂದೇ ಸರ್ ದಾರಿ ಸರ್. ಟೈಮ್ ಟೈಮ್ಲೆಲ್ಲ ಬರ್ತಾರೆ ಸರ್ ಅವಕಾಶನೇ ಇಲ್ದಂಗೆ ಮಾಡ್ರೆ ಸರ್. ಕಟ್ಕೊಡ್ತೀವಿ ಅಂದರೆ ಕೊಡಲ್ಲ ಸರ್ ನಮ್ಮ ಹೆಸರು ಏನಂದ್ರೆ ಏನಿಲ್ಲ ಸರ್ ಊಟ ಜಮೀನು ಇಲ್ಲ ಸರ್. ನಾವಿರೋ ನಮ್ಮ ಚಿಕ್ಕಪ್ಪನ ಮನೇಲಿ ಸರ್ ನಮ್ಗೆ ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಸರ್ಕಾರ ನಮಗೇನು ಅನುಮತಿ ಕೊಟ್ಟರೆ ಸರ್ ನಾನು ಕಿಡ್ನಿ ಮಾರ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ ಸರ್. ನಮ್ಮ ಅಪ್ಪ ಅಮ್ಮನ ಸಾಲ ತೀರೋ ಸರ್, ನಾವು ನೆಮ್ಮದಿಯಾಗಿ ಬದುಕಬೇಕಾದ್ರೆ ಒಂದು ಕಿಡ್ನಿಲಿ ನಾವು ಓದ್ಕೊಂಡು ಹೋಗ್ತೀನಿ ಸರ್ ನಮ್ಮ ಅಪ್ಪನಿಗೆ ಇತ್ತೀಚೆಗೆ ಸ್ವಲ್ಪ ತಲೆ ಸುತ್ತು ಸರ್, ಅನಾರೋಗ್ಯ ಸರ್. ಅವರು ಚಕ್ಲಿ ಸುತ್ತಿ ವ್ಯಾಪಾರ ಮಾಡೋರು ಸರ್. ನಾವು ಅವ್ರ ಕೈಲಿಗೆ ಚಕ್ಲಿ ಸುತ್ತಕ್ಕಾಯ್ತಿಲ್ಲ. ಅದಕ್ಕೆ ಈಗ ಮುಂದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಸರ್. ನಾನು ಕಿಡ್ನಿ ಮಾರ್ಬಿಟ್ಟು ಸಾಲ ತೀರಿಸ್ಬೇಕು ಅಂತ ನಾನು ಸರ್ ಹೊರಟೈತಾರ ಅಂತ ಭಯ ಸರ್. ಸತ್ತಾಗ್ತೀವಿ ಅಂತ ಅಂತಾರೆ ಸರ್. ನನ್ನ ತಂಗಿ ಇಬ್ಬರು ಹೆಂಗೆ ಸರ್ ಓದ್ಕೊಂಡು ಹೋಗೋದು, ಇಬ್ಬರು ಹೆಂಗೆ ಓದ್ಕೊಂಡಾಗತ್ತೆ ಹೇಳಿ ಸರ್ ನಾನು ಕಿಡ್ನಿ ಮಾರ್ಬಿಟ್ಟು ಬೇಕಾದ್ರೆ ಸಾಲ ತೀರಿಸ್ತೀನಿ ಸರ್. ಕೆಲವು ಪಿಕ್ಚರ್ಗಳು ನೋಡೀನಿ ಸರ್, ನಾನು ಕಿಡ್ನಿ ಮಾರ್ಬಿಟ್ಟು ದುಡ್ಡು ಇಸ್ಕೊಳ್ಳೋದು ಅದಕ್ಕೆ ಸರ್ಕಾರ ದಯವಿಟ್ಟು ಅನುಮತಿ ಮಾಡಿಕೊಡಿ ಸರ್. ಇದು ಖಂಡಿತ ಸತ್ಯ ಸರ್. ಇದು ಇವ್ರುಗಳೆಲ್ಲ ಈ ಥರ ಸಾಲ ಕೊಡ್ತೀವಿ ಅಂದ್ಬಿಟ್ಟು ಜನಗಳಿಗೆ ಆಸೆ ಹುಟ್ಟಿಸ್ಬಿಟ್ಟು ಅವ್ರೇನೋ ಸಣ್ಣದಾಗಿ ಅವ್ರ ಮನೆ ವ್ಯವಹಾರ ಮಾಡ್ಕೊಂಡು ಹೋಯ್ತಾ ಇದ್ರು ಸರ್. ಇವ್ರು ಸಾಲ ಕೊಡ್ತೀವಿ ಅಂತಂದಮೇಲೆ ಅವರು ಒಬ್ಬರು ನಮಗೇನು ಫ್ರೀಯಾಗಿ ಸಾಲ ಸಿಗುತ್ತಲ್ಲ, ಕಟ್ಕೋಬೋದಲ್ಲ ಅನ್ನೋ ಆಸೆಗೋಸ್ಕರ ಏನು ಮಾಡಿಬಿಟ್ರು ತಕ್ಕಂಡು ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ವಿಜಯ್ ಅವರಿಂದ ಪಡೆಯೋಣ. ವಿಜಯ್, ಇವರು ಲೋನ್ ಕೊಡಬೇಕಾದ್ರೇ ಏನಾದರೂ ಆಧಾರ ಇಟ್ಕೊಂಡೇ ಲೋನ್ ಕೊಡಬೇಕು ಅಲ್ವಾ? ಮೊದಲು ಎಲ್ಲ ಚೆನ್ನಾಗಿ ಲೋನ್ ಕೊಟ್ಬಿಟ್ಟು ಸಾಲ ಕೊಟ್ಬಿಟ್ಟು ಆಮೇಲೆ ತೀರಿಸಲಿಲ್ಲ ಅಂತ ಈ ಥರ ಟಾರ್ಚರ್ ಕೊಟ್ಟರೆ ಹೆಂಗೆ? ಏನು ನಡೀತಾ ಇದೆ ಇಲ್ಲಿ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಸಾಕಷ್ಟು ಫೈನಾನ್ಸ್ ಕಂಪನಿಗಳು ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಆ ಫೈನಾನ್ಸ್ ಕಂಪನಿಗಳು ಸಾಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅನ್ನ, ಅಂದ್ರೆ ಯಾವ ವ್ಯಕ್ತಿ ಸಾಲ ಪಡೆದುಕೊಳ್ತಾನೆ ಅವರ ಆಧಾರ್ ಕಾರ್ಡ್ ಅನ್ನ ಪಡ್ಕೊಳ್ತಾರೆ. ಮತ್ತೆ ಅವರ ಜೊತೆಗೆ 10 ಅಥವಾ 20 ಜನರ ತಂಡವನ್ನ ಇಟ್ಕೊಂಡು ಅವರಿಗೆ ಸಾಲವನ್ನ ಕೊಡ್ತಕ್ಕಂಥ ಕೆಲಸ ಆಗುತ್ತೆ. 10 ಜನರಲ್ಲಿ ಯಾವ ಒಬ್ಬ ವ್ಯಕ್ತಿ ಸಾಲ ಕಟ್ಟಲ್ಲ, ಇನ್ನುಳಿದ 9 ಮಂದಿ ಕಟ್ಟಬೇಕು. ಮತ್ತೆ ಆ ಹಿನ್ನೆಲೆಯಲ್ಲಿ ಆ 9 ಜನರು ಕೂಡ ಆ ವ್ಯಕ್ತಿಯ ಮೇಲೆ ಪ್ರೆಷರ್ ಅನ್ನ ಹಾಕ್ತಾರೆ, ಸಾಲ ಕಟ್ಟಲೇಬೇಕು ಅಂತ. ಈ ನಿಟ್ಟಿನಲ್ಲಿ ಸಾಕಷ್ಟು ಕುಟುಂಬಗಳು ಊರು ಬಿಟ್ಟು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಇದು ಜಿಲ್ಲೆಯಾದ್ಯಂತ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಅದರಲ್ಲೂ ಕೂಡ ಇದೀಗ ಸಂತೇಮರಳ್ಳಿ ಹೋಬಳಿಯ ಭಾಗದಲ್ಲೇ 100ಕ್ಕೂ ಹೆಚ್ಚು ಕುಟುಂಬಗಳು ಊರು ಬಿಟ್ಟು ಹೋಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಅದರಲ್ಲೂ ಕೂಡ ನೊಂದ ಬಾಲಕನೊಬ್ಬ ತನ್ನ ಕಣ್ಣೀರಿನ ಮೂಲಕ ಅಳಲನ್ನ ತೊಳ್ಕೊಳ್ತಾ ಇದ್ದಾನೆ. ನಮ್ಮ ಅಪ್ಪ ಅಮ್ಮನ ಸಾಲವನ್ನು ತೀರಿಸಲಿಕ್ಕೆ ಬೇಕಾದ್ರೆ ನನ್ನ ಕಿಡ್ನಿಯನ್ನೇ ತಗೊಳ್ಳಿ, ಆದ್ರೆ ನನಗೆ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳಿಕ್ ಬಿಡಿ, ಅವರು ಆತ್ಮಹತ್ಯೆಗೆ ಶರಣಾಗ್ತೀನಿ ಅಂತ ಹೇಳ್ತಾರೆ. ಇದರಿಂದ ನನಗೆ ಸಾಕಷ್ಟು ನೋವು ಉಂಟಾಗ್ತಿದೆ ಅನ್ನೋದ್ರ ಹೇಳೋದ್ರ ಮೂಲಕವಾಗಿ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಎಷ್ಟರ ಮಟ್ಟಿಗೆ ಅವರು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಪ್ರತಿ ಕುಟುಂಬಕ್ಕೂ ಅನ್ನೋದನ್ನು ಕೂಡ ಎಳೆಯಾಗಿ ಬಿಚ್ಚಿಡ್ತಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಈ ಕುರಿತು ಈ ಜಿಲ್ಲಾಡಳಿತ ಮತ್ತೆ ಪೊಲೀಸರು ಕೂಡ ಎಚ್ಚೆತ್ತುಕೊಳ್ಬೇಕು. ಇಂಥ ಪ್ರಕರಣಗಳಿಗೆ ಒಂದು ಕಡಿವಾಣ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ಸಾಕಷ್ಟು ಜನರು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ವಿಜಯ್. ತಮ್ಮೆಲ್ಲ ಮಾಹಿತಿಗೆ. ಈ ಮೈಕ್ರೋ ಫೈನಾನ್ಸ್ಗಳಿಗೆ ಹಿಂದಿಲ್ಲ ಮುಂದಿಲ್ಲ ಆಯಿತಾ, ಇದೇನು ರಿಜಿಸ್ಟರ್ಡ್ ಕಂಪ್ನಿಗಳು ಅಲ್ಲ, ಯಾರೋ ಒಂದಷ್ಟು ಬಂಡವಾಳ ಹಾಕಿರ್ತಾರೆ. ಬಟ್ ವಸೂಲಿಗೆ ಬಂದಾಗ ಮಾತ್ರ ಎಷ್ಟೊತ್ತಿನಲ್ಲಿ ಅಂದರೆ ಅಷ್ಟೊತ್ತಿನಲ್ಲಿ ಬಂದು ಅವರೇ ಹೇಳೋ ಪ್ರಕಾರ ರಾತ್ರಿ 9 ಗಂಟೆಗೆಲ್ಲ ಬಂದು ಟಾರ್ಚರ್ ಕೊಡ್ತಾರಂತೆ.